ಈಗ ರಾಜ್ಯದೆಲ್ಲರಿಗೂ ಕೂಡ ಸಮೀಕ್ಷೆ ನಡೀತಾ ಇದೆ. ಈ ಒಂದು ಜಾತಿ ಗಣತಿಯಲ್ಲಿ ಲಿಂಗಾಯತ ಧರ್ಮಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳಿದ್ದಾವೆ. ಏನನ್ನ ನಮೂದು ಮಾಡಬೇಕು ಅಂತ ಹೇಳ್ಬಿಟ್ಟು, ಜೊತೆಗೆ ಲಿಂಗಾಯತ ಪ್ರತ್ಯೇಕ ಧರ್ಮ ಮಾಡಬೇಕು ಅಂತ ಹೇಳಿ ಹೋರಾಟ ನಡೆಸ್ತಾ ಇದ್ರು. ಅದರ ಮುಂಚೂಣಿ ನಾಯಕತ್ವ ವಹಿಸಿದಂತಹ ಜಯಮೃತ್ಯುಂಜಯ ಸ್ವಾಮೀಜಿಯನ್ನು ಕೂಡ ಉಚ್ಚಾಟನೆ ಮಾಡಲಾಗಿದೆ. ಹಾಗಿದ್ರೆ ಮುಂದಿನ ಹೋರಾಟ ಏನು ಅನ್ನೋದ್ರ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆಗೆ ನಿವೃತ್ತ IAS ಅಧಿಕಾರಿಯಾಗಿದ್ದಂತಹ SM ಜಾಮದಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಮುಖ್ಯವಾಗಿ ಸರ್, ಈಗ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಹೋರಾಟ ಮಾಡಿದ್ವಿ. ಎಲ್ಲಿಗೆ ಬಂತು ಸರ್ ಈಗ ಹೋರಾಟ? ನಿಂತಿಲ್ಲ, ಅದು ಹೋರಾಟ ನಿಂತಿಲ್ಲ. ಮುಂದೆ ಬರೆದ ಭಾಗ ಈಗ ನೀವು ಮುಂದೆ 1-2 ತಿಂಗಳು ಗೊತ್ತಾಗುತ್ತೆ ನಿಮಗೆ. ಜೊತೆಗೆ ಈಗೇನು ಸಮೀಕ್ಷೆ ಬಗ್ಗೆ ಕೇಳಿದ್ರಲ್ಲ, ಸಮೀಕ್ಷೆಯಲ್ಲಿ ನಾವು ಸ್ಪಷ್ಟವಾಗಿ ಆ ನಿಲುವು ತಗೊಂಡಿದ್ದೀವಿ. ಧರ್ಮದ ಕಾಲಮ್ದಲ್ಲಿ ಲಿಂಗಾಯತ ಅಂತಲೇ ಬರೆಸ್ಬೇಕು. ಆಮೇಲೆ ಜಾತಿ ಕಾಲಮ್ದಲ್ಲಿ ಲಿಂಗಾಯತ ಅಥವಾ ವೀರಶೈವ ಬರೆಸಿ, ಉಪಜಾತಿ ಕಾಲಮ್ನಲ್ಲಿ ನಿಮ್ಮ 104 ಜಾತಿಗಳ ಕೋಡ್ ನಂಬರ್ ಬರೆಸ್ಬೋದು. ನಮ್ಮ ನಿಲುವುದು ಈಗಾಗಲೇ ಎಲ್ಲ ಕಡೆ ಸ್ಪಷ್ಟಪಡಿಸಿದ್ದೀವಿ. ಲಕ್ಷಗಟ್ಟಲೆ ನಾವು ಕಾಂಪ್ಲೀಟ್ ಮಾಡಿ ಹಂಚಿದ್ದೀವಿ. ಭಾಳಷ್ಟು ಕಡೆ ಹಾಗೆ ಆಗ್ತಾಯಿದೆ. ಸರ್, ಈಗಾಗಲೇ BJPಯಲ್ಲಿರುವಂತಹ ಲಿಂಗಾಯತ ನಾಯಕರು ಹೇಳ್ತಾರೆ, ಧರ್ಮ ಅಂತ ಬಂದಾಗ ಹಿಂದೂ ಅಂತ ಬರ್ಸ್ರಿ ಅಂತ ಹೇಳ್ಬಿಟ್ಟು. ಅವ್ರ ಮಾತು ಅವ್ರು ಹೇಳ್ತಾರೆ. ಅವರು ಈಗ ನಾವು ಹೇಳ್ತೀವಿ, ಅವ್ರು ಹೇಳ್ತಾರೆ ಅಂತ ಕೇಳು ಮಂದಿ ಇಬ್ಬರಲ್ಲಿ ಯಾವುದು ಸತ್ಯ, ಯಾವುದು ಸುಳ್ಳು, ಯಾವುದು ಉಪಯೋಗ ಮಾಡ್ತಾರೆ. ಅವ್ರು ಏನು ಬರೆಸ್ತಾರೆ. BJP ಅವರು ತಮ್ಮ ಪ್ರಕಾರ ಹೇಳಿ, ಮತ್ತೊಬ್ರು ಅವ್ರ ಪ್ರಕಾರ ಹೇಳ್ತಾರೆ. ನಾವು ಸಮಾಜ ಪರವಾಗಿ ಮಾತಾಡ್ತಾ ಇದ್ದೀವಿ. ನಾವು ಹೇಳ್ದಂಗೆ ಭಾಳ ಮಂದಿ ಕೇಳ್ತಾ ಇದ್ದಾರೆ. ಓಕೆ ಸರ್, ಈಗ ನಾವು ಲಿಂಗಾಯತ ಪ್ರತ್ಯೇಕ ಧರ್ಮವಂತ ಬೇಕು ಅಂತೇಳಿ ನಾವು ಹೋರಾಟಗಳು ಮಾಡಿದ್ವಿ. ಅದರ ಮುಂಚೂಣಿ ವಹಿಸಿದಂಥವರು ಜಯಮೃತ್ಯುಂಜಯ ಸ್ವಾಮೀಜಿ ಅವರು. ಅದರ ಒಂದು ನಾಯಕತ್ವ ಅಂತ ಕೂಡ ನಾವು ಇಲ್ಲ, ಹಾಗೆ ಭಾಳ ಮಂದಿ ಸ್ವಾಮಿಗಳು, ಎಲ್ಲ ಸ್ವಾಮಿಗಳಿದ್ರು. ಅವರು ಒಬ್ಬರು, ಅದರಲ್ಲಿ ಅವರು ಒಬ್ಬರು, ಅವರೇ ಮುಂಚೂಣಿ, ಅವರೇ ಒಬ್ಬರೇ ನಾಯಕರು ಅಂತ ಏನಲ್ಲ. ಅವರೇ ಇದ್ರೋದಾಗ ಅವರ ವಿರೋಧ ಇಲ್ಲ. ಅದಕ್ಕೆ ಯಾರು ಹೇಳಿದ್ರು ನಮಗೆ ಅವರು ಸ್ವತಂತ್ರ ಧರ್ಮದ ವಿರೋಧ ಆಗಿರೋ ಅಂತ ಯಾರು ಹೇಳಿದ್ದಾರೆ? ಎಂದು ಹೇಳಿಲ್ಲ, ಅವರು ಎಂದು ಹೇಳಿಲ್ಲ. ಮೊನ್ನೇನೋ ಅವರು ಕೆಲವು ಪಕ್ಷಗಳ, ಕೆಲವು ವ್ಯಕ್ತಿಗಳ ಪ್ರಭಾವಕ್ಕೊಳಗಾಗಿ ಏನದು ಈ ಧರ್ಮದ ಕಾಲ ಹಿಂದೂ ಅಂತ ಬರೆಸಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಾರೆ, ನಾನು ಕೇಳಿದ್ದೀನಿ. ಆದರೆ ಅವರು ಧರ್ಮದ ಹೋರಾಟಕ್ಕೆ ಎಂದೂ ಹಿಂದಿಲ್ಲ. ಅವರು ಬಾಯಿಂದ ಕೇಳ್ಕೊಂಡು ನಾನು ಹೇಳಿದ್ದಾರೆ ಅಂತ. ನನ್ನ ಪ್ರಶ್ನೆಗೆ ಉತ್ತರ ಕೇಳಿ ಅವ್ರ ಕಡೆಯಿಂದ. ಅವ್ರ ವಿರುದ್ಧ ಇಲ್ಲ. ಅವರು ಒಂದು ಪಂಚಮಸಾಲಿಗಳಿಗೆ 2A ಬೇಡಿಕೆ ಕೊಡಬೇಕು ಅಂತ ಏನು ಹೋರಾಟ ಇದೆ, ಆ ಹೋರಾಟ ಅವ್ರು ಮುಂದುವರಿಸಿದ್ದಾರೆ. ಅದಕ್ಕೆ ನಾವು ಏನು ಕಮೆಂಟ್ ಮಾಡಿಲ್ಲ. ಅವ್ರ ವಿರುದ್ಧ ಇಲ್ಲ, ಪರನೂ ಇಲ್ಲ. ಯಾವುದೇ ಒಂದು ಪಂಗಡದ ಬಗ್ಗೆ ನಾವು ಯಾವ ನಿಲುವು ತಗೊಳ್ಳಲ್ಲ. ಸರ್, ಈಗ ಒಳಗಡೆ ನಡೀತಿರುವಂತಹ ಸಣ್ಣ ಪುಟ್ಟ ಮನಸ್ತಾಪಗಳಿಂದ ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿರುವಂತಹ ಲಿಂಗಾಯತರಿಗೆ ತಮ್ಮ ನಿಲುವೇನಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಸರ್. ಯಾಕಂದರೆ ತಾವು ಹೇಳ್ತಾರೆ ಹಿಂದೂ ಅಂತ ಬರೆಸ್ಬೇಡಿ ಅಂತ ಹೇಳ್ಬಿಟ್ಟು, ಮತ್ತೊಬ್ಬರು ಹೇಳ್ತಾರೆ ಲಿಂಗಾಯತ ಅಂತ ಬರೆಸಿ, ಪಂಚಮಸಾಲಿ ಅಂತ ಬರೆಸಿ ಅಂತ ಹೇಳ್ಬಿಟ್ಟು. ಅಂದರೆ ರಾಜ್ಯದಲ್ಲಿರುವಂತಹ ಲಿಂಗಾಯತ ಸಮುದಾಯದವರಿಗೆ ಒಂದು ಸ್ಪಷ್ಟವಾದಂಥ ಚಿತ್ರಣನೇ ಇಲ್ವಾ ಸರ್? ಅದು ಸತ್ಯ ಅಲ್ಲ ರೀ. ಈಗ ಲಿಂಗಾಯತರಿಗೆ ಸ್ಪಷ್ಟವಾದ ಚಿತ್ರಣ ಅನ್ನೋದು ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಹಂಗಿಲ್ಲ ಅದು. ಇವಾಗ ಲಿಂಗಾಯತರನ್ನ ಪ್ರತಿನಿಧಿಸ್ತಕ್ಕಂಥ ಒಂದು 4 ದೊಡ್ಡ ಸಂಸ್ಥೆಗಳಿದೆ. ಮೊದಲೇದು ಅಖಿಲ ಭಾರತ ವೀರಶೈವ ಮಹಾಸಭಾ, ಅತ್ಯಂತ ಹಳೆಯದು. ಆಮೇಲೆ ಪ್ರಭಾವಶಾಲಿ ಆಗಿದ್ದು ಕೂಡ. ಅವರೇನು ಹೇಳ್ತಾರೆ, ಹಿಂದೂ ಅಂತ ಬರೆಸಬಾರ್ದು ಅಂತ ಫಸ್ಟ್ ಟೈಮ್ ಅವರ 125 ವರ್ಷದಲ್ಲಿ ಫಸ್ಟ್ ಟೈಮ್ ಹೇಳಿದ್ದಾರೆ ಅವರು. ಈಗ ಅವ್ರು ಹೇಳಿದ ಮೇಲೆ ನಾವು ಮೊದಲಿಂದ ಅಂತ ಹೇಳ್ತಾ ಇದ್ದೀವಿ. ಅವರು ಈಗ ಹೇಳಿದ್ದಾರೆ ಹಿಂದೂ ಅಂತ ಬರೆಸಿದ ವೀರಶೈವ ಮಹಾಸಭಾ ಎಲ್ಲೂ ಹೇಳಿಲ್ಲ ಎಂದು ಹೇಳಿಲ್ಲ. ನೀವು ನೋಡಿದ್ದೀರ ಅಲ್ವಾ? ಈಗ ಅವ್ರು ಹೇಳಿದ ಮೇಲೆ ಅದು ದೊಡ್ಡ ಸಂಸ್ಥೆ. ಅದೇ ಅದು ನಮ್ಮದು, ಅದಕ್ಕಿಂತ ಯಾವುದು ಈಕ್ವಲ್ ಆಗಿರುತ್ತೆ ಬೆಳಿತೀನಿ ನಮ್ಮ ಸಂಸ್ಥೆ. ನಾವು ಅದನ್ನು ಹೇಳಿದ್ದೀವಿ. ಹಿಂದೂ ಅಂತ ಬರೆಸೋ ಬದಲಾಗಿ ನೀವೇನು ಬರೆಸಿ ಲಿಂಗಾಯತ ಅಂತ ಬರೆಸಿ ನಾವು ಹೇಳಿದ್ದೀವಿ. ಅದನ್ನು ರಾಷ್ಟ್ರೀಯ ಬಸವ ದಳ ಇದೆ, ಎಲ್ಲದಕ್ಕಿಂತ ಭಾಳ ದೊಡ್ಡ ಆ್ಯಕ್ಟಿವ್ ಸಂಸ್ಥೆ ಅದು. ಮಾತಾಜಿಯವ್ರದ್ದು, ಮಾದೇವಿಯವ್ರದ್ದು ಯಾವುದು ಲಿಂಗಾಯತ ಧರ್ಮ ಮಹಾಸಭಾ ಇದೆ, ಅವರು ನಮ್ಗೆ ಕೊಟ್ಟಿದ್ದಾರೆ. ಬಸವ ಸಮಿತಿ ನಮ್ಗೆ ಕೊಟ್ಟಿದ್ದಾರೆ. ಅಲ್ಲೇ 100 ಬಸವಪರ ಸಂಘಟನೆಗಳ ಕೂಡ್ಕೊಂಡು ಇದೇನು ಅಭಿಯಾನ ನಡೀತಾ ಇದೆ, ನಾವು ಎಲ್ಲಿ ನಿಂತಿದ್ದೀವಿ, ಇದ್ರ ಎಲ್ಲ ಸಂಸ್ಥೆಗಳು ಕೂಡ್ಕೊಂಡಿದೆ. ಎಲ್ಲ ಕೂಡ್ಕೊಂಡು ನಾವು ಹೇಳಿದು ಒಂದೇ, ಲಿಂಗಾಯತ ಅಂತ ಬರೆಸಿ ಅಂತ. ಹಿಂದೂ ಅಂತ ಯಾರು BJP ಹೇಳ್ಕೊಳ್ತಾರೆ ಬಿಡಿ. ಅವರ ಒಂದು ಸಿದ್ಧಾಂತ ಇದೆ, ಆ ಸಿದ್ಧಾಂತ ಬಿಟ್ಟು ಬರೋದಿಲ್ಲ. ಆದರೆ ಲಿಂಗಾಯತ ನಾಯಕರು ಇದ್ದಾರೆ. ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಅವ್ರು ಯಾರು ನಿಮಗೂ ಗೊತ್ತಿದೆ, ನಾನು ಹೇಳಬೇಕಾಗಿಲ್ಲ. ಹೇಳಿ ನನ್ನ ಬಾಯಿಗೆ ಹೊಲಸು ಮಾಡ್ಕೊಳ್ಬೇಕು ನಾನು. ಆದರೆ ನಾನು ಹೇಳಿದ್ದೀನಿ ಅಂದರೆ ಅವರ ಒಂದು ರಾಜಕೀಯ ಉದ್ದೇಶನ ಅವ್ರು ಹೇಳ್ತಾರೆ. ಅದಕ್ಕೆ ಯಾರು ರಾಜಕೀಯ ಮಾತಾಡ್ತಾರೆ, ಯಾರು ಸಮಾಜ ಮತ್ತು ಧರ್ಮ ಮತ್ತು ಜಾಗೃತಿ ಮಾತಾಡ್ತಾರೆ ಅನ್ನೋ ಮಂದಿಗೆ ಗೊತ್ತಾಗುತ್ತೆ. ಮಂದಿ ಏನು ಸೋಂಬ್ರಿಲ್ಲ ಅಷ್ಟೇ. ಕೊನೆಯದಾಗಿ ಸರ್, ಈಗ ರಾಜ್ಯದ ಜನ ಈಗ ನಡೀತಾ ಇದೆ ಸಮೀಕ್ಷೆ, ಏನಂತ ಬರೆಸ್ಬೇಕು ಸರ್? ಈಗ ರಿಪಬ್ಲಿಕ್ ಕನ್ನಡ ಮೂಲಕವಾಗಿ ಲಿಂಗಾಯತ ಧರ್ಮದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ತಲುಪಬೇಕಾಗಿರುವಂತಹ ಮೆಸೇಜ್ ಏನೀಗ? ನಾವು ಈ ಮೆಸೇಜನ್ನು ಇವತ್ತು ಹೊಸದಾಗಿ ಹೇಳ್ತಾ ಇಲ್ಲ. ಈಗಾಗಲೇ 2 ತಿಂಗಳಿಂದ ಒಂದೇ ಸಮಯ ಹೇಳ್ತಾ ಇದ್ದೀವಿ. ಲಕ್ಷಾನುಗಟ್ಟಲೆ ಪ್ಯಾಂಪ್ಲೆಟ್ ಮಾಡಿ ಪ್ರತಿ ಲಿಂಗಾಯತ ಮಂತ್ರಿ ಮುಟ್ಟಿಸಿದ್ದೀವಿ.
ಎಲ್ಲ ಈಗ ಏನು ಇವತ್ತು ಅಭಿಯಾನ ಸಮರ್ಪಗೊಳ್ತದೆ, ಕಳೆದ 1 ತಿಂಗಳಿಂದ ಪ್ರತಿ ಜಿಲ್ಲೆಯಲ್ಲಿ ಕೂಡ ಇದೇ ರೀತಿಯ ಮೆಸೇಜನ್ನು ಎಲ್ಲ ಸ್ವಾಮಿಗಳು ಈ ವೇದಿಕೆ ಮುಖಾಂತರ ಕೊಡ್ತಾ ಬಂದಿದ್ದಾರೆ. ನಾವು ಈಗೇನು ಹೆಸರು ಹೇಳಿದಿಲ್ಲ 7 ಸಂಸ್ಥೆಗಳು, ಇವೆಲ್ಲ ಒಂದೇ ರೀತಿಯ ಹೇಳಿಕೆಯನ್ನು ಕೊಡ್ತಾ ಬಂದಿದ್ದಾರೆ. ನೀವು ಲಿಂಗಾಯತ ಧರ್ಮದ ಕಾಲಮಲ್ಲಿ ಲಿಂಗಾಯತ ಅಂತ ಬರೆಸಿ, ಜಾತಿ ಕಾಲಮ್ದಲ್ಲಿ ಲಿಂಗಾಯತ ಅಥವಾ ವೀರಶೈವ ಅಂತ ಬರೆಸಿ, ಅಥವಾ ನಿಮ್ಮ ಉಪಜಾತಿ ಕಾಲಮದಲ್ಲಿ 1-4 ಜಾತಿಗಳ ಹೆಸರನ್ನು ಬರೆಸಿ, ಸ್ಪಷ್ಟವಾದಂಥ ಈ ಎಲ್ಲ 7 ಸಂಸ್ಥೆಗಳು ನಿಲ್ಲುವುದು, ಅದರಲ್ಲಿ ಯಾವ ಗೊಂದಲ ಇಲ್ಲ. ಸೊ ಈಗ ಲಿಂಗಾಯತ ಪ್ರತ್ಯೇಕ ಧರ್ಮದ ಹೋರಾಟದ ಈಗ ಅಂದರೆ 2 ತಿಂಗಳಲ್ಲಿ ಒಂದು ಗೊತ್ತಾಗತ್ತಂತೆ, ಏನಾಗ್ಬೋದು ಸರ್? ನಾವು ಈಗೇನು ಮಾಡಿದ್ದಾರೆ ಅಂದರೆ 2018ರಲ್ಲಿ ಒಂದು ಸುಳ್ಳನ್ನು ತೇಲ್ಬಿಟ್ಟು ಅವ್ರು ಇವರೇ ಈಗೇನು ಹೇಳಿದ್ನಲ್ಲ ವಿರೋಧಿ ಇದ್ದವರು, ಕೆಲವು ಪಕ್ಷದ ನಾಯಕರು, ಕೆಲವು ಧರ್ಮದ ಗುರುಗಳು, ಕೆಲವು ಪಂಚಾಚಾರ್ಯಗಳು ಕೊಡುಗೆ ಏನು ಮಾಡಿದ್ರು, ರಿಜೆಕ್ಟ್ ಆಗಿದೆ, ಸೀರಿಯಸ್ಗೆ ಆಗಿದೆ. ಭಾರತ ಸರ್ಕಾರದ ಪತ್ರ ಕರ್ನಾಟಕ ಸರ್ಕಾರಕ್ಕೆ ಏನು ಬಂದಿದೆ, ಅಥವಾ ಅದೇ ಪತ್ರವನ್ನು ಅವರು ಈ ಹೈಕೋರ್ಟ್ ಮುಂದೆ ಏನು ಮೊದಲು ಅವ್ರು ಹೇಳಿದ್ದು ಹೈಕೋರ್ಟ್ಗೆ, ಅದರ ಪ್ರತಿಯನ್ನು ಆಮೇಲೆ ಸರ್ಕಾರಕ್ಕೆ ಕಳಿಸ್ಕೊಂಡು ಸ್ಪಷ್ಟವಾಗಿ ಹೇಳಿದ್ದಾರೆ, ಕೆಳಗಿನ 3 ಕಾರಣಗಳಿಗಾಗಿ ಇದನ್ನು ಪರಿಗಣಿಸಲು ಕಷ್ಟವಾಗುತ್ತಿದೆ. ಏನು ಅರ್ಥ ನೀವೇ ಹೇಳಿ? ಇಟ್ ಈಸ್ ಡಿಫಿಕಲ್ಟ್ ಟು ಎಕ್ಸೀಡ್ ದ ರಿಕ್ವೆಸ್ಟ್ ಆಫ್ ಸ್ಟೇಟ್ ಗೌರ್ಮೆಂಟ್, ಹಂಗೆ ಹೇಳಿದ್ದಾರೆ. ಡಿಫಿಕಲ್ಟ್ ಟು ಎಕ್ಸೀಡ್ ಅಂದರೆ ಏನರ್ಥ ನೀವೇ ಹಚ್ಕೊಳ್ಳಿ. ನಿಮ್ಮಲ್ಲಿ ಕೆಲವು ಜನ ಆ್ಯಂಕರ್ಸ್ ಭಾಳ ಚೆನ್ನಾಗಿ ಇಂಟರ್ವ್ಯೂ ಮಾಡ್ತಾರೆ, ಅವ್ರನ್ನ ಕೇಳ್ಕೊಳ್ಳಿ. ಇಟ್ ದಿ ಪ್ರಪೋಸಲ್ ಇಸ್ ಹಿಯರ್ ಬೈ ರಿಜೆಕ್ಟೆಡ್, ಪ್ರಪೋಸಲ್ ಇಸ್ ಹಿಯರ್ ಬೈ ನಾಟ್ ಅಪ್ರೂವ್ಡ್ ಅಂತ ಏನೋ ಹೇಳಿದ್ದಾರೆ, ಇಲ್ವಲ್ಲ? ಅವರು 3 ಕಾರಣ ಕೊಟ್ಟಿದ್ದಾರೆ. ಆ 3 ಕಾರಣಕ್ಕೂ ಸಮರ್ಪಕವಾದಂಥ ನೇರವಾದ ವಾಸ್ತವಿಕ ಕಾಯ್ದೆ ಪ್ರಕಾರ ಭಾರತ ಸರ್ಕಾರದ ದಾಖಲೆಗಳ ಮುಖಾಂತರ ಉತ್ತರ ಕೊಡ್ತಾ ಇದ್ದೀವಿ. ಅದನ್ನು ನಾವು ಪತ್ರಿಕೆ ಬಿಡುಗಡೆ ಮಾಡ್ತೀವಿ, ನೋಡ್ತಾ ಇರಿ. ಸೊ ಈ ಹೋರಾಟ ಮತ್ತೆ ಶುರು ಆಗುತ್ತೆ ಹಾಗಿದ್ರೆ? ಶುರು ಆಗಿಲ್ಲ ರೀ, ನಿಂತಿಲ್ಲ ಅದು. ಮತ್ತೆ ಈಗ ಪುನರಾರಂಭ ಆಗುತ್ತೆ? ಪುನರಾರಂಭ ಇಲ್ಲ, ಅದು ನಿಂತಿಲ್ಲ, ಮುಂದುವರೆದಿದೆ, ಇನ್ನೂ ಮುಂದುವರಿತದೆ. ಥ್ಯಾಂಕ್ ಯು ಸರ್. ಇದಿಷ್ಟು ಜಾಮದಾರರ ಮಾತು. ಅಂದರೆ ಈಗ ಲಿಂಗಾಯತ ಪ್ರತ್ಯೇಕ ಧರ್ಮ ನಮ್ಮದು ನಿಂತಿಲ್ಲ, ಈ ಹೋರಾಟ ನಡೀತಾ ಇದೆ, ಇನ್ನೂ ಕೂಡ ಅದು ನಡೆಯುತ್ತೆ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ರಾಜ್ಯದೆಲ್ಲರಿಗೂ ಕೂಡ ಸಮೀಕ್ಷೆ ನಡೀತಾ ಇದೆ. ಈ ಒಂದು ಜಾತಿ ಗಣತಿಯಲ್ಲಿ ಲಿಂಗಾಯತ ಧರ್ಮಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳಿದ್ದಾವೆ. ಏನನ್ನ ನಮ್ಮದು ಮಾಡಬೇಕು ಅಂತ ಹೇಳ್ಬಿಟ್ಟು, ಜೊತೆಗೆ ಲಿಂಗಾಯತ ಪ್ರತ್ಯೇಕ ಧರ್ಮ ಮಾಡಬೇಕು ಅಂತ ಹೇಳಿ ಹೋರಾಟ ನಡೆಸ್ತಾ ಇದ್ರು. ಅದರ ಮುಂಚೂಣಿ ನಾಯಕತ್ವ ವಹಿಸಿದಂತಹ ಜಯಮೃತ್ಯುಂಜಯ ಸ್ವಾಮೀಜಿಯನ್ನು ಕೂಡ ಉಚ್ಚಾಟನೆ ಮಾಡಲಾಗಿದೆ. ಹಾಗಿದ್ರೆ ಮುಂದಿನ ಹೋರಾಟ ಏನು ಅನ್ನೋದ್ರ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆಗೆ ನಿವೃತ್ತ IAS ಅಧಿಕಾರಿಯಾಗಿದ್ದಂತಹ SM ಜಾಮದಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಮುಖ್ಯವಾಗಿ ಸರ್, ಈಗ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಹೋರಾಟ ಮಾಡಿದ್ವಿ, ಎಲ್ಲಿಗೆ ಬಂತು ಸರ್ ಈಗ ಹೋರಾಟ? ನಿಂತಿಲ್ಲ, ಅದು ಹೋರಾಟ ನಿಂತಿಲ್ಲ. ಮುಂದೆ ಬರೆದ ಭಾಗ ಈಗ ನೀವು ಮುಂದೆ 1-2 ತಿಂಗಳು ಗೊತ್ತಾಗುತ್ತೆ ನಿಮಗೆ. ಜೊತೆಗೆ ಈಗೇನು ಸಮೀಕ್ಷೆ ಬಗ್ಗೆ ಕೇಳಿದ್ರಲ್ಲ, ಸಮೀಕ್ಷೆಯಲ್ಲಿ ನಾವು ಸ್ಪಷ್ಟವಾಗಿ ಆ ನಿಲುವು ತಗೊಂಡಿದ್ದೀವಿ. ಧರ್ಮದ ಕಾಲಮ್ದಲ್ಲಿ ಲಿಂಗಾಯತ ಅಂತಲೇ ಬರೆಸ್ಬೇಕು, ಆಮೇಲೆ ಜಾತಿ ಕಾಲಮ್ದಲ್ಲಿ ಲಿಂಗಾಯತ ಅಥವಾ ವೀರಶೈವ ಬರೆಸಿ, ಉಪಜಾತಿ ಕಾಲಮ್ನಲ್ಲಿ ನಿಮ್ಮ 104 ಜಾತಿಗಳ ಕೋಡ್ ನಂಬರ್ ಬರೆಸ್ಬೋದು. ನಮ್ಮ ನಿಲುವುದು ಈಗಾಗಲೇ ಎಲ್ಲ ಕಡೆ ಸ್ಪಷ್ಟಪಡಿಸಿದ್ದೀವಿ, ಲಕ್ಷಗಟ್ಟಲೆ ನಾವು ಕಾಂಪ್ಲೀಟ್ ಮಾಡಿ ಹಂಚಿದ್ದೀವಿ. ಭಾಳಷ್ಟು ಕಡೆ ಹಾಗೆ ಆಗ್ತಾಯಿದೆ. ಸರ್, ಈಗಾಗಲೇ BJPಯಲ್ಲಿರುವಂತಹ ಲಿಂಗಾಯತ ನಾಯಕರು ಹೇಳ್ತಾರೆ, ಧರ್ಮ ಅಂತ ಬಂದಾಗ ಹಿಂದೂ ಅಂತ ಬರ್ಸ್ರಿ ಅಂತ ಹೇಳ್ಬಿಟ್ಟು. ಅವ್ರ ಮಾತು ಅವ್ರು ಹೇಳ್ತಾರೆ. ಅವರು ಈಗ ನಾವು ಹೇಳ್ತೀವಿ, ಅವ್ರು ಹೇಳ್ತಾರೆ ಅಂತ ಕೇಳು ಮಂದಿ ಇಬ್ಬರಲ್ಲಿ ಯಾವುದು ಸತ್ಯ, ಯಾವುದು ಸುಳ್ಳು, ಯಾವುದು ವಿಪಯ ಮಾಡ್ತಾರೆ. ಅವ್ರು ಏನು ಬರೆಸ್ತಾರೆ. BJP ಅವರು ತಮ್ಮ ಪ್ರಕಾರ ಹೇಳಿ, ಮತ್ತೊಬ್ರು ಅವ್ರ ಪ್ರಕಾರ ಹೇಳ್ತಾರೆ. ನಾವು ಸಮಾಜ ಪರವಾಗಿ ಮಾತಾಡ್ತಾ ಇದ್ದೀವಿ, ನಾವು ಹೇಳ್ದಂಗೆ ಭಾಳ ಮಂದಿ ಕೇಳ್ತಾ ಇದ್ದಾರೆ. ಓಕೆ ಸರ್, ಈಗ ನಾವು ಲಿಂಗಾಯತ ಪ್ರತ್ಯೇಕ ಧರ್ಮವಂತ ಬೇಕು ಅಂತೇಳಿ ನಾವು ಹೋರಾಟಗಳು ಮಾಡಿದ್ವಿ. ಅದರ ಮುಂಚೂಣಿ ವಹಿಸಿದಂಥವರು ಜಯಮೃತ್ಯುಂಜಯ ಸ್ವಾಮೀಜಿ ಅವರು. ಅದರ ಒಂದು ನಾಯಕತ್ವ ಅಂತ ಕೂಡ ನಾವು ಇಲ್ಲ, ಹಾಗೆ ಭಾಳ ಮಂದಿ ಸ್ವಾಮಿಗಳು, ಎಲ್ಲ ಸ್ವಾಮಿಗಳಿದ್ರು. ಅವರು ಒಬ್ಬರು, ಅದರಲ್ಲಿ ಅವರೇ ಮುಂಚೂಣಿ, ಒಬ್ಬರೇ ನಾಯಕರು ಅಂತ ಏನಲ್ಲ, ಅವರೇ ಇದ್ರೋದಾಗ ಅವರ ವಿರೋಧ ಇಲ್ಲ. ಅದಕ್ಕೆ ಯಾರು ಹೇಳಿದ್ರು ನಮಗೆ ಅವರು ಸ್ವತಂತ್ರ ಧರ್ಮದ ವಿರೋಧ ಆಗಿರೋ ಅಂತ ಯಾರು ಹೇಳಿದ್ದಾರೆ? ಎಂದು ಹೇಳಿಲ್ಲ, ಅವರು ಎಂದು ಹೇಳಿಲ್ಲ. ಮೊನ್ನೇನೋ ಅವರು ಕೆಲವು ಪಕ್ಷಗಳ ಕೆಲವು ವ್ಯಕ್ತಿಗಳ ಪ್ರಭಾವಕ್ಕೊಳಗಾಗಿ ಏನದು ಈ ಧರ್ಮದ ಕಾಲ ಹಿಂದೂ ಅಂತ ಬರೆಸಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಾರ, ನಾನು ಕೇಳಿದ್ದೀನಿ. ಆದರೆ ಅವರು ಧರ್ಮದ ಹೋರಾಟಕ್ಕೆ ಎಂದೂ ಹಿಂದಿಲ್ಲ. ಅವರು ಬಾಯಿಂದ ಕೇಳ್ಕೊಂಡು ನಾನು ಹೇಳಿದ್ದಾರೆ ಅಂತ ನನ್ನ ಪ್ರಶ್ನೆಗೆ ಉತ್ತರ ಕೇಳಿ ಅವ್ರ ಕಡೆಯಿಂದ. ಅವ್ರ ವಿರುದ್ಧ ಇಲ್ಲ. ಅವರು ಒಂದು ಪಂಚಮಸಾಲಿಗಳಿಗೆ 2Aದಲ್ಲಿ ಬೇಡಿಕೆ ಕೊಡಬೇಕು ಅಂತ ಏನು ಹೋರಾಟ ಇದೆ, ಆ ಹೋರಾಟ ಅವ್ರು ಮುಂದುವರಿಸಿದ್ದಾರೆ. ಅದಕ್ಕೆ ನಾವು ಏನು ಕಮೆಂಟ್ ಮಾಡಿಲ್ಲ, ಅವ್ರ ವಿರುದ್ಧ ಇಲ್ಲ, ಪರನೂ ಇಲ್ಲ. ಯಾವುದೇ ಒಂದು ಪಂಗಡದ ಬಗ್ಗೆ ನಾವು ಯಾವ ನಿಲುವು ತಗೊಳ್ಳಲ್ಲ. ಸರ್, ಈಗ ಒಳಗಡೆ ನಡೀತಿರುವಂತಹ ಸಣ್ಣ ಪುಟ್ಟ ಮನಸ್ತಾಪಗಳಿಂದ ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿರುವಂತಹ ಲಿಂಗಾಯತರಿಗೆ ತಮ್ಮ ನಿಲುವೇನಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಸರ್. ಯಾಕಂದರೆ ತಾವು ಹೇಳ್ತಾರೆ ಹಿಂದೂ ಅಂತ ಬರೆಸ್ಬೇಡಿ ಅಂತ ಹೇಳ್ಬಿಟ್ಟು, ಮತ್ತೊಬ್ಬರು ಹೇಳ್ತಾರೆ ಲಿಂಗಾಯತ ಅಂತ ಬರೆಸಿ, ಪಂಚಮಸಾಲಿ ಅಂತ ಬರೆಸಿ ಅಂತ ಹೇಳ್ಬಿಟ್ಟು. ಅಂದರೆ ರಾಜ್ಯದಲ್ಲಿರುವಂತಹ ಲಿಂಗಾಯತ ಸಮುದಾಯದವರಿಗೆ ಒಂದು ಸ್ಪಷ್ಟವಾದಂಥ ಚಿತ್ರಣವಿಲ್ವಾ ಸರ್? ಅದು ಸತ್ಯ ಅಲ್ಲ ರೀ. ಈಗ ಲಿಂಗಾಯತರಿಗೆ ಸ್ಪಷ್ಟವಾದ ಚಿತ್ರಣ ಅನ್ನೋದು ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಹಂಗಿಲ್ಲ. ಅದು
ಇವಾಗ ಲಿಂಗಾಯತರನ್ನ ಪ್ರತಿನಿಧಿಸ್ತಕ್ಕಂಥ ಒಂದು 4 ದೊಡ್ಡ ಸಂಸ್ಥೆಗಳಿದೆ. ಮೊದಲೇದು ಅಖಿಲ ಭಾರತ ವೀರಶೈವ ಮಹಾಸಭಾ, ಅತ್ಯಂತ ಹಳೆಯದು, ಆಮೇಲೆ ಪ್ರಭಾವಶಾಲಿ ಆಗಿದ್ದು ಕೂಡ. ಅವರೇನು ಹೇಳ್ತಾರೆ, ಹಿಂದೂ ಅಂತ ಬರೆಸಬಾರ್ದು ಅಂತ ಫಸ್ಟ್ ಟೈಮ್ ಅವರ 125 ವರ್ಷ ಫಸ್ಟ್ ಟೈಮ್ ಹೇಳಿದ್ದಾರೆ ಅವರು. ಈಗ ಅವ್ರು ಹೇಳಿದ ಮೇಲೆ ನಾವು ಮೊದಲಿಂದ ಅಂತ ಹೇಳ್ತಾ ಇದ್ದೀವಿ, ಅವರು ಹೇಳಿದ್ದಾರೆ ಹಿಂದೂ ಅಂತ ಬರೆಸಿದ ವೀರಶೈವ ಎಲ್ಲೂ ಹೇಳಿಲ್ಲ ಎಂದು ಹೇಳಿಲ್ಲ, ನೀವು ನೋಡಿದ್ದೀರ ಅಲ್ವಾ. ಈಗ ಅವ್ರು ಹೇಳಿದ ಮೇಲೆ ಅದು ದೊಡ್ಡ ಸಂಸ್ಥೆ, ಅದೇ ಅದು ನಮ್ಮದು, ಅದಕ್ಕಿಂತ ಯಾವುದು ಈಕ್ವಲ್ ಆಗಿರುತ್ತೆ ಬೆಳಿತೀನಿ ನಮ್ಮ ಸಂಸ್ಥೆ. ನಾವು ಅದನ್ನು ಹೇಳಿದ್ದೀವಿ, ಹಿಂದೂ ಅಂತ ಬರೆಸೋ ಬದಲಾಗಿ ನೀವೇನು ಬರೆಸಿ ಲಿಂಗಾಯತ ಅಂತ ಬರೆಸಿ ನಾವು ಹೇಳಿದ್ದೀವಿ. ಅದನ್ನು ರಾಷ್ಟ್ರೀಯ ಬಸವ ದಳ ಇದೆ, ಎಲ್ಲದಕ್ಕಿಂತ ಭಾಳ ದೊಡ್ಡ ಆ್ಯಕ್ಟಿವ್ ಸಂಸ್ಥೆ ಅದು. ಮಾತಾಜಿಯವ್ರದ್ದು ಮಹಾದೇವಿಯವ್ರದ್ದು ಯಾವುದು ಲಿಂಗಾಯತ ಧರ್ಮ ಮಹಾಸಭಾ ಇದೆ, ಅವರು ನಮ್ಗೆ ಕೊಟ್ಟಿದ್ದಾರೆ. ಬಸವ ಸಮಿತಿ ನಮ್ಗೆ ಕೊಟ್ಟಿದ್ದಾರೆ. ಅಲ್ಲೇ 100 ಬಸವಪರ ಸಂಘಟನೆಗಳ ಕೂಡ್ಕೊಂಡು ಇದೇನು ಅಭಿಯಾನ ನಡೀತಾ ಇದೆ, ನಾವು ಎಲ್ಲಿ ನಿಂತಿದ್ದೀವಿ, ಇದ್ರ ಎಲ್ಲ ಸಂಸ್ಥೆಗಳು ಕೂಡ್ಕೊಂಡಿದೆ. ಎಲ್ಲ ಕೂಡ್ಕೊಂಡು ನಾವು ಹೇಳಿದ ಒಂದೇ ಲಿಂಗಾಯತ ಅಂತ ಬರೆಸಿ ಅಂತ. ಹಿಂದೂ ಅಂತ ಯಾರು BJP ಹೇಳ್ಕೊಳ್ತಾರೆ ಬಿಡಿ, ಅವರ ಒಂದು ಸಿದ್ಧಾಂತ ಇದೆ, ಆ ಸಿದ್ಧಾಂತ ಅವ್ರು ಬಿಟ್ಟು ಬರೋದಿಲ್ಲ. ಆದರೆ ಲಿಂಗಾಯತ ನಾಯಕರು ಇದ್ದಾರೆ, ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಅವ್ರು ಯಾರು ನಿಮಗೂ ಗೊತ್ತಿದೆ, ನಾನು ಹೇಳಬೇಕಾಗಿಲ್ಲ, ಹೇಳಿ ನನ್ನ ಬಾಯಿಗೆ ಹೊಲಸು ಮಾಡ್ಕೊಳ್ಬೇಕು ನಾನು. ಆದರೆ ನಾನು ಹೇಳಿದ್ದೀನಿ ಅಂದರೆ ಅವರ ಒಂದು ರಾಜಕೀಯ ಉದ್ದೇಶನ ಅವ್ರು ಹೇಳ್ತಾರೆ. ಅದಕ್ಕೆ ಯಾರು ರಾಜಕೀಯ ಮಾತಾಡ್ತಾರೆ, ಯಾರು ಸಮಾಜ ಮತ್ತು ಧರ್ಮ ಮತ್ತು ಜಾಗೃತಿ ಮಾತಾಡ್ತಾರೆ ಅನ್ನೋ ಮಂದಿಗೆ ಗೊತ್ತಾಗುತ್ತೆ. ಮಂದಿ ಏನು ಸೋಂಬ್ರಿಲ್ಲ ಅಷ್ಟೇ. ಕೊನೆಯದಾಗಿ ಸರ್, ಈಗ ರಾಜ್ಯದ ಜನ ಈಗ ನಡೀತಾ ಇದೆ ಸಮೀಕ್ಷೆ, ಏನಂತ ಬರ್ಸ್ಬೇಕು ಸರ್? ಈಗ ರಿಪಬ್ಲಿಕ್ ಕನ್ನಡ ಮೂಲಕವಾಗಿ ಲಿಂಗಾಯತ ಧರ್ಮದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ತಲುಪಬೇಕಾಗಿರುವಂತಹ ಮೆಸೇಜ್ ಏನೀಗ? ನಾವು ಈ ಮೆಸೇಜನ್ನು ಇವತ್ತು ಹೊಸದಾಗಿ ಹೇಳ್ತಾ ಇಲ್ಲ, ಈಗಾಗಲೇ 2 ತಿಂಗಳಿಂದ ಒಂದೇ ಸಮಯ ಹೇಳ್ತಾ ಇದ್ದೀವಿ. ಲಕ್ಷಾನು ಗಂಟಲೆ ಪ್ಯಾಂಪ್ಲೆಟ್ ಮಾಡಿ ಪ್ರತಿ ಲಿಂಗಾಯತ ಮಂತ್ರ ಮುಟ್ಟಿಸಿದ್ದೀವಿ. ಎಲ್ಲ ಈಗ ಏನು ಇವತ್ತು ಅಭಿಯಾನ ಸಮರ್ಪಗೊಳ್ತದೆ, ಕಳೆದ 1 ತಿಂಗಳಿಂದ ಪ್ರತಿ ಜಿಲ್ಲೆಯಲ್ಲಿ ಕೂಡ ಇದೇ ರೀತಿಯ ಮೆಸೇಜನ್ನು ಎಲ್ಲ ಸ್ವಾಮಿಗಳು ಈ ವೇದಿಕೆ ಮುಖಾಂತರ ಕೊಡ್ತಾ ಬಂದಿದ್ದಾರೆ. ನಾವು ಈಗೇನು ಹೆಸರಿಡಿದಿಲ್ಲ 7 ಸಂಸ್ಥೆಗಳು, ಇವೆಲ್ಲ ಒಂದೇ ರೀತಿಯ ಹೇಳಿಕೆಯನ್ನು ಕೊಡ್ತಾ ಬಂದಿದ್ದಾರೆ. ನೀವು ಲಿಂಗಾಯತ ಧರ್ಮದ ಕಾಲಮಲ್ಲಿ ಲಿಂಗಾಯತ ಅಂತ ಬರೆಸಿ, ಜಾತಿ ಕಾಲಮ್ದಲ್ಲಿ ಲಿಂಗಾಯತ ಅಥವಾ ವೀರಶೈವ ಅಂತ ಬರೆಸಿ, ಅಥವಾ ನಿಮ್ಮ ಉಪಜಾತಿ ಕಾಲಮ್ದಲ್ಲಿ 1-4 ಜಾತಿಗಳ ಹೆಸರನ್ನು ಬರೆಸಿ. ಸ್ಪಷ್ಟವಾದಂಥ ಈ ಎಲ್ಲ 7 ಸಂಸ್ಥೆಗಳು ನಿಲ್ಲುವುದು, ಅದರಲ್ಲಿ ಯಾವ ಗೊಂದಲ ಇಲ್ಲ. ಸೊ ಈಗ ಲಿಂಗಾಯತ ಪ್ರತ್ಯೇಕ ಧರ್ಮದ ಹೋರಾಟದ ಈಗ ಒಂದೇ 2 ತಿಂಗಳಲ್ಲಿ ಒಂದು ಗೊತ್ತಾಗತ್ತಂತ ಏನಾಗ್ಬೋದು ಸರ್? ನಾವು ಈಗೇನು ಮಾಡಿದ್ದಾರೆ ಅಂದರೆ 2018ರಲ್ಲಿ ಒಂದು ಸುಳ್ಳನ್ನು ತೇಲ್ಬಿಟ್ಟು ಅವ್ರು ಇವರೇ ಈಗೇನು ಹೇಳಿದ್ನಲ್ಲ ವಿರೋಧಿ ಇದ್ದವರು, ಕೆಲವು ಪಕ್ಷದ ನಾಯಕರು, ಕೆಲವು ಧರ್ಮದ ಗುರುಗಳು, ಕೆಲವು ಪಂಚಾಚಾರಗಳು ಕೊಡುಗೆ ಏನು ಮಾಡಿದ್ರು, ರಿಜೆಕ್ಟ್ ಆಗಿದೆ, ಸೀರಿಯಸ್ ಆಗಿದೆ. ಭಾರತ ಸರ್ಕಾರದ ಪತ್ರ ಕರ್ನಾಟಕ ಸರ್ಕಾರಕ್ಕೆ ಏನು ಬಂದಿದೆ, ಅಥವಾ ಅದೇ ಪತ್ರವನ್ನು ಅವರು ಈ ಹೈಕೋರ್ಟ್ ಮುಂದೆ ಏನು ಮೊದಲು ಅವ್ರು ಹೇಳಿದ್ದು ಹೈಕೋರ್ಟ್ಗೆ, ಅದರ ಪ್ರತಿಯನ್ನು ಆಮೇಲೆ ಸರ್ಕಾರಕ್ಕೆ ಕಳಿಸ್ಕೊಂಡು ಸ್ಪಷ್ಟವಾಗಿ ಹೇಳಿದ್ದಾರೆ. ಕೆಳಗಿನ 3 ಕಾರಣಗಳಿಗಾಗಿ ಇದನ್ನು ಪರಿಗಣಿಸಲು ಕಷ್ಟವಾಗುತ್ತಿದೆ. ಏನು ಅರ್ಥ ನೀವೇ ಹೇಳಿ? ಇಟ್ ಈಸ್ ಡಿಫಿಕಲ್ಟ್ ಟು ಎಕ್ಸೀಡ್ ದ ರಿಕ್ವೆಸ್ಟ್ ಆಫ್ ಸ್ಟೇಟ್ ಗೌರ್ಮೆಂಟ್. ಹಂಗೆ ಹೇಳಿದ್ದಾರೆ. ಡಿಫಿಕಲ್ಟ್ ಟು ಎಕ್ಸೀಡ್ ಅಂದರೆ ಏನರ್ಥ ನೀವೇ ಹಚ್ಕೊಳ್ಳಿ. ನಿಮ್ಮಲ್ಲಿ ಕೆಲವು ಜನ ಆ್ಯಂಕರ್ಸ್ ಭಾಳ ಚೆನ್ನಾಗಿ ಇಂಟರ್ವ್ಯೂ ಮಾಡ್ತಾರೆ, ಅವ್ರನ್ನ ಕೇಳ್ಕೊಳ್ಳಿ. ದಿ ಪ್ರಪೋಸಲ್ ಈಸ್ ಹಿಯರ್ ಬೈ ರಿಜೆಕ್ಟೆಡ್, ಪ್ರಪೋಸಲ್ ಈಸ್ ಹಿಯರ್ ಬೈ ನಾಟ್ ಅಪ್ರೂವ್ಡ್ ಅಂತ ಏನೋ ಹೇಳಿದಾರ? ಇಲ್ವಲ್ಲ. ಅವರು 3 ಕಾರಣ ಕೊಟ್ಟಿದ್ದಾರೆ. ಆ 3 ಕಾರಣಕ್ಕೂ ಸಮರ್ಪಕವಾದಂಥ ನೇರವಾದ ವಾಸ್ತವಿಕ ಕಾಯ್ದೆ ಪ್ರಕಾರ ಭಾರತ ಸರ್ಕಾರದ ದಾಖಲೆಗಳ ಮುಖಾಂತರ ಉತ್ತರ ಕೊಡ್ತಾ ಇದ್ದೀವಿ. ಅದನ್ನು ನಾವು ಪತ್ರಿಕೆ ಬಿಡುಗಡೆ ಮಾಡ್ತೀವಿ, ನೋಡ್ತಾ ಇರಿ. ಸೊ ಈ ಹೋರಾಟ ಮತ್ತೆ ಶುರು ಆಗುತ್ತೆ ಹಾಗಿದ್ರೆ? ಶುರು ಆಗಿಲ್ಲ ರೀ, ನಿಂತಿಲ್ಲ ಅದು. ಮತ್ತೆ ಈಗ ಪುನರಾರಂಭ ಆಗುತ್ತೆ? ಪುನರಾರಂಭ ಇಲ್ಲ, ಅದು ನಿಂತಿಲ್ಲ, ಮುಂದುವರೆದಿದೆ, ಇನ್ನೂ ಮುಂದುವರಿತದೆ. ಥ್ಯಾಂಕ್ ಯು ಸರ್. ಇದಿಷ್ಟು ಜಾಮದಾರರ ಮಾತು. ಅಂದರೆ ಈಗ ಲಿಂಗಾಯತ ಪ್ರತ್ಯೇಕ ಧರ್ಮ ನಮ್ಮದು ನಿಂತಿಲ್ಲ, ಈ ಹೋರಾಟ ನಡೀತಾ ಇದೆ, ಇನ್ನೂ ಕೂಡ ಅದು ನಡೆಯುತ್ತೆ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.